ನೀವು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕು. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೆಲ್ಮೆಟ್ ಮೋಟೋ ವ್ಲಾಗ್ ಸೆಟಪ್ನ ಹೇಗೆ ಮಾಡೋದು ಈಸಿಯೆಸ್ಟ್ ವೇ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಮೊದಲನೇದಾಗಿ ಒಂದು ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ. ಯಾಕಂದರೆ ಹೆಲ್ಮೆಟ್ಟು ನಿಮ್ಮ ತಲೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಅಥವಾ ನಿಮ್ಮ ಬಾಡಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಹೆಲ್ಮೆಟ್, ಒಂದು ಒಳ್ಳೆ ಹೆಲ್ಮೆಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಈ ಹೆಲ್ಮೆಟ್ಗೆ ಮೊದಲನೇದಾಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ಹೆಲ್ಮೆಟ್ ಮೇಲೆ ISI ಮಾರ್ಕ್ ಇರಲೇಬೇಕು. ನೀವು ನೋಡ್ತಾ ಇದ್ದೀರಾ, ISI ಮಾರ್ಕ್ ಇದೆ. ಆ್ಯಂಡ್ ನೆಕ್ಸ್ಟ್, ನಾನು ಯೂಸ್ ಮಾಡ್ತಾ ಇರುವಂಥ ಹೆಲ್ಮೆಟು ಆಕ್ಸಾರ್ ಕಂಪ್ನಿಯ ಸಿ ಡೆವಿಲ್ ವರ್ಷನ್. ಸೊ ಇದೇ ಹೆಲ್ಮೆಟ್ಗೆ ನಾನು ನನ್ನ ಮೋಟೋ ವ್ಲಾಗ್ ಸೆಟಪ್ನ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದೇ ಹೆಲ್ಮೆಟ್ ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವ್ಲಾಗ್ ಮಾಡೋದು, ಅದು ಹೇಗೆ ಮಾಡ್ತೀನಿ ಆ್ಯಂಡ್ ಈ ಹೆಲ್ಮೆಟ್ಗೆ ಕ್ಯಾಮ್ರಾನ ಹೇಗೆ ಕೂಡಿಸೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು ಒಳ್ಳೆ ಹೆಲ್ಮೆಟ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ GoPro. ನಾನು ಯೂಸ್ ಮಾಡ್ತಾ ಇರೋವಂಥ ಕ್ಯಾಮ್ರಾ GoPro Hero 5. ಇದರಲ್ಲಿ ಸುಮಾರು ಏನು ಕಂಪ್ನೀಸ್ ಬರುತ್ತೆ ಅಥವಾ ಬೇರೆ ಬೇರೆ ಥರ ಆ್ಯಕ್ಷನ್ ಕ್ಯಾಮ್ರಾಸ್ ಬರುತ್ತೆ. ಬಟ್ ನಾನು ಯೂಸ್ ಮಾಡ್ತಾ ಇರೋದು GoPro Hero 5. ಏನಕ್ಕೆ ಅಪ್ಡೇಟ್ ಆಗಿಲ್ಲ ಅಂದರೆ ಐ ಥಿಂಕ್ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ತೊಗೊಂಡು 1.5-2 ವರ್ಷ ಆಯಿತು. ಸೊ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು ನನಗೆ. ಆ್ಯಂಡ್ ಒಳ್ಳೆ ರೆಕಾರ್ಡಿಂಗ್ ಫುಟೇಜಸ್ಸು ಕೊಡ್ತಾ ಇದೆ. ಹಾಗಾಗಿ ನಾನು GoPro Hero 5ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಈ GoPro Hero 5ಗೆ ಒಂದು ಬ್ಯಾಟ್ರಿ ಬೇಕು. GoPro Hero 5 ಬ್ಯಾಟ್ರಿ ಈ ಕ್ಯಾಮ್ರಾ ಜೊತೆಗೆ ಸಿಗುತ್ತೆ. ಆ್ಯಂಡ್ ನೀವು ಬೇಕಾದರೆ ಎಕ್ಸ್ಟ್ರಾ ಬ್ಯಾಟ್ರೀಸು ತೊಗೋಬೋದು. ಆ್ಯಂಡ್ ಇದೇ GoProಗೆ ಒಂದು ಮೆಮ್ರಿ ಕಾರ್ಡ್ ಬೇಕು. ನಾನು ಯೂಸ್ ಮಾಡ್ತಾ ಇರೋದು ಸ್ಯಾಂಡಿಸ್ಕ್ದು. ಸೊ ನಾನು ಸ್ಯಾಂಡಿಸ್ಕ್ 64 GB ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಿಮಗೆ ಒಂದು 3 hours ರೆಕಾರ್ಡಿಂಗ್ ಟೈಮ್ ಕೊಡುತ್ತೆ 64 GB ವಿತ್ ಫುಲ್ ಬ್ಯಾಟ್ರಿ. ಫುಲ್ ಬ್ಯಾಟ್ರಿ 3 hours ನೀವು ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಎನಿಹೋ ಮೋಟೋ ವ್ಲಾಗಿಂಗ್ ಯಾವುದು 3 hours ಮೇಲೆ ಹೋಗಲ್ಲ ಅಂದ್ಕೊತೀನಿ. ಸೊ ಇದು ಬಂದು ನನ್ನ GoPro. ಆ್ಯಂಡ್ ನೆಕ್ಸ್ಟ್, ನೀವು GoPro ಡೈರೆಕ್ಟಾಗಿ ಹೆಲ್ಮೆಟಿಗೆ ಹಾಕಿದ್ರೆ, ಕೆಲವೊಂದು ಜನ ಏನು ಮಾಡ್ತಾರೆ, ಹೆಲ್ಮೆಟ್ಗೆ ಎಮ್-ಸೀಲ್ ಹಾಕ್ತಾರೆ. ಸೊ ಎಮ್-ಸೀಲ್ ಹಾಕಿಬಿಟ್ಟು ಏನು ತಮ್ಮ GoProನ ಅಟ್ಯಾಚ್ ಮಾಡ್ತಾರೆ. ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೊದಲನೇದಾಗಿ ವೇಟ್ ಇಶ್ಯೂ. ಯಾಕಂದರೆ ಈ ಹೆಲ್ಮೆಟ್ ವೇಟೇ 1600 grams ಇದೆ, 1600 grams ಇದೆ ಈ ಹೆಲ್ಮೆಟ್ದು. ಆ್ಯಂಡ್ ನೆಕ್ಸ್ಟ್, ನಾನು ಇಂಟರ್ಕಾಮ್ ಯೂಸ್ ಮಾಡ್ತೀನಿ. ಸೊ ಅದ್ರದ್ದು ಎಕ್ಸ್ಟ್ರಾ ವೇಟ್, ಒಳಗಡೆ ಸ್ಪೀಕರು ಮೈಕು ಇರುತ್ತೆ, ಅದ್ರದ್ದು ಎಕ್ಸ್ಟ್ರಾ ವೇಟ್. ಆ್ಯಂಡ್ ಅದಾದಮೇಲೆ ನೀವು GoProದು ವೇಟ್ ಇರುತ್ತೆ. ಆ್ಯಂಡ್ ಎಮ್-ಸೀಲ್ ಹಾಕಿಬಿಟ್ರೆ ಒಂದು ಹೆಲ್ಮೆಟ್ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ವೇಟ್ ಏನು ನಿಮ್ಮ ಹೆಲ್ಮೆಟ್ ವೇಟ್ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಆವಾಗ ನೀವು ಹಾಕ್ಕೊಂಡಾಗ ತಲೆ ನೋವು ಬರೋದು, ಕತ್ತು ನೋವು ಬರೋದು ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ, ನನ್ನ ಹೆಲ್ಮೆಟ್ಗೆ GoPro ಮೌಂಟ್ ಅಂತ ಸಿಗುತ್ತೆ. ನೀವು ಅಮೆಝಾನಲ್ಲಿ ಹುಡ್ಕಿದ್ರೆ ಏನು ಆ್ಯಕ್ಷನ್ ಪ್ರೋ ಅಂತ ಹೇಳಿದ್ದು, ನೀವು ಅಮೆಝಾನಲ್ಲಿ ಹುಡ್ಕಿದ್ರೆ ಆಲ್ಮೋಸ್ಟ್ ನಿಮಗೊಂದು 500 to 600 rupeesಲ್ಲಿ ಈ ಥರ ನಿಮಗೆ ಬೆಲ್ಟ್ ಸಿಗುತ್ತೆ. ನಾನು ಆಲ್ರೆಡಿ ಹೆಲ್ಮೆಟಿಗೆ ಹಾಕಿದ್ದೀನಿ ಇದನ್ನು. ಸೊ ಇದಕ್ಕೆ ನೀವು GoProನ ಹಾಕೋಬೋದು. ಇದ್ರದ್ದು ವೇಟ್ ಜಾಸ್ತಿ ಇಲ್ಲ ಆ್ಯಂಡ್ ಸ್ನಗ್ಲಿ ಫಿಟ್ ಇದೆ. ಸೊ ನನ್ನ ಬೇರೆ ವೀಡಿಯೋಸಲ್ಲಿ ಅಥವಾ ಮೋಟೋ ವ್ಲಾಗ್ ವೀಡಿಯೋಸಲ್ಲಿ ನೋಡಿದ್ರೆ ಎಲ್ಲೇ ಯಾವುದೇ ಥರ ಅಂತ ಕ್ಯಾಮ್ರಾ ಶೇಕ್ ಆಗಿರ್ಬೋದು, ಏನೂ ಆಗಿಲ್ಲ. ಯಾಕಂದರೆ ತುಂಬ ಸ್ನಗ್ಲಿಯಾಗಿ ಫಿಟ್ಟಾಗಿ ಕೂತ್ಕೊಂಡಿದೆ ಹೆಲ್ಮೆಟ್ಗೆ. ಸೊ ಇದು ಟೋಟಲ್ ಈಗ ಈ ಥರ ವೈ ಶೇಪ್ ಬರುತ್ತೆ. ಸೊ ವೈ ಶೇಪಲ್ಲಿ ನೀವು 2 ವಯರು ಮೇಲೆ ತೊಗೊಂಡು 1 ವಯರು ಕೆಳಗಡೆಯಿಂದ ತೊಗೊಂಡು ಒಳಗಡೆ ಕಟ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ನಾನು ಹೆಲ್ಮೆಟ್ ಒಳಗಡೆ ನನ್ನ ಮೈಕ್ ಸೆಟಪ್ ಮಾಡಿದ್ದೀನಿ. ಸೊ ಆ ಮೈಕ್ ಸೆಟಪ್ ಹೇಗೆ ಮಾಡಿದ್ದೀನಿ ಅಂದರೆ, ನಾನು ಒಂದು GoProಗೆ ಸೂಟ್ ಆಗುವಂಥ ಮೈಕ್ನ ತೊಗೊಂಡಿದ್ದೀನಿ. ಅದೊಂದು ಮೇ ಬಿ 500 to 600 rupees ಇಫ್ ಯು ಗೋ ವಿತ್ ಅ ಬೆಟರ್ ಕ್ವಾಲಿಟಿ. ಸೊ ಇದನ್ನ ಪ್ಯಾಡಿಂಗ್ ಎಲ್ಲ ತೆಗೆದ್ಬಿಟ್ಟು ನಾನು ಒಳಗಡೆ ಏನು ನನ್ನ GoPro ಮೈಕ್ ಅಟ್ಯಾಚ್ ಮಾಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನನ್ನ ಮೈಕ್ ಇದೆ. ಸೊ ಐ ಹೋಪ್ ಇಟ್ಸ್ ವಿಸಿಬಲ್. ಇಲ್ಲಿ ನನ್ನ GoPro ಮೈಕ್ ಇರುತ್ತೆ. ಆ್ಯಂಡ್ ದೆನ್ ಮೈಕಿಂದ ನೀವು ರಿಸೀವರ್, ನಾನು ಒಂದು ವಯರ್ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀನಿ. ಸೊ ಈ ವಯರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಾನು ಏನು ಮಾಡ್ತೀನಿ, ಪ್ರತಿ ಸರಿ ವಯರನ್ನ ಇದ್ರ ಒಳಗಡೆ ಹಾಕಿರ್ತೀನಿ ವೆನ್ ಐ ಆಮ್ ನಾಟ್ ಯೂಸಿಂಗ್ ಮೈ GoPro. ಸೊ ಇದ್ರ ಒಳಗಡೆ ಹಾಕೊಂಡ್ಬಿಟ್ರೆ ಇದು ಸ್ನಗ್ಲಿಯಾಗಿ ಕೂತ್ಕೊಳ್ಳುತ್ತೆ, ಬೀಳಲ್ಲ ಈ ಏನು GoPro ಮೈಕ್ ವಯರ್. ಆ್ಯಂಡ್ ಈ GoPro ಮೈಕ್ ವಯರ್ ಏನಿದೆ, ಇದು ಡೈರೆಕ್ಟಾಗಿ ನಿಮ್ಮ GoProಗೆ ಕನೆಕ್ಟ್ ಆಗಲ್ಲ. ಯಾಕಂದರೆ there is no 3.5mm jack here.
ಸೊ ನಿಮಗೆ ಡೈರೆಕ್ಟಾಗಿ ಈ ಗೋಪ್ರೋಗೆ ಮೈಕ್ ಫಿಟ್ ಆಗಲ್ಲ. ಸೊ ನೀವೇನು ಮಾಡಬೇಕು, ಗೋಪ್ರೋ ಮೈಕ್ ಅಡಾಪ್ಟರ್ ಅಂತ ಬರುತ್ತೆ. ಸೊ ಆ ಗೋಪ್ರೋ ಮೈಕ್ ಅಡಾಪ್ಟರ್ನ ಪರ್ಚೇಸ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ಗೋಪ್ರೋ ಮೈಕ್ ಅಡಾಪ್ಟರ್. ಇದು ಗೋಪ್ರೋ ವತಿಯಿಂದನೇ ಬರುತ್ತೆ. ಡೋಂಟ್ ಗೋ ಫಾರ್ ಥರ್ಡ್ ಪಾರ್ಟಿ ಆ್ಯಂಡ್ ಆಲ್. ಸೊ ಮೇ ಬಿ ನಿಮಗೆ 4,000 to 5,000 ಆಗುತ್ತೆ ಇದು ಗೋಪ್ರೋ ಮೈಕ್ ಅಡಾಪ್ಟರ್. ಆ್ಯಂಡ್ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಿ ಟೈಪ್ ಏನು ಕೊಟ್ಟಿದ್ದಾರೆ ಒನ್ ಎಂಡಲ್ಲಿ, ಇನ್ನೊಂದು ಎಂಡಲ್ಲಿ ನಿಮಗೆ 3.5 mm ಜಾಕ್ ಹೋಗುವಂಥದ್ದು ಇದನ್ನು ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ಇದನ್ನು ನಿಮ್ಮ ಗೋಪ್ರೋ ಕನೆಕ್ಟ್ ಮಾಡಬೇಕು. ಸೊ ನೀವು ಡೈರೆಕ್ಟಾಗಿ ಗೋಪ್ರೋಗೆ ಕನೆಕ್ಟ್ ಮಾಡಿ ನೀವು ಏನಾದರೂ ಹೆಲ್ಮೆಟ್ಗೆ ಹೋದರೆ ಇದು ಈ ಥರ ಕೆಳಗಡೆ ಬೀಳುತ್ತೆ. ಆವಾಗ ನಿಮಗೆ ಯೂಸ್ ಆಗಲ್ಲ ಇದು. ಯಾಕಂದರೆ ನೀವು ಹೈ ಸ್ಪೀಡ್ ಇದ್ದಾಗ ಅದು ಕೆಳಗಡೆ ಈ ಥರ ಏನೋ ಶೇಕ್ ಆಗ್ತಾ ಇದ್ದರೆ ನಿಮ್ಮ ಹೆಲ್ಮೆಟ್ ಹಾಳಾಗುತ್ತೆ. ಸೊ ನೀವು ಇದಕ್ಕೋಸ್ಕರ ಏನು ಮಾಡಬೇಕು, ಒಂದು ಕೇಸ್ ತೊಗೋಬೇಕಾಗುತ್ತೆ. ಸೊ ದಿಸ್ ಈಸ್ ಉಲಾನ್ಜಿ ಕೇಸ್ ಫಾರ್ ಗೋಪ್ರೋ. ಇದು ನಿಮಗೆ ಗೋಪ್ರೋ 5ಗೂ ಬರುತ್ತೆ, 6ಗೂ ಬರುತ್ತೆ, 7ಗೂ ಬರುತ್ತೆ. ಆ್ಯಂಡ್ ಇದೇ ಥರ ಸೇಮ್ ಉಲಾಂಜಿ ಕೇಸ್ 9, 10ಗೂ ಕೂಡ ಇದೆ. ಬಟ್ ಇದೇ ಸೇಮ್ ಕೇಸ್ ನಿಮಗೆ ಗೋಪ್ರೋ ಹೀರೋ 5, 6, 7 ಮೂರಕ್ಕೂ ಕೂತ್ಕೊಳ್ಳುತ್ತೆ. ಸೊ ನೀವು ಇದನ್ನು ಏನು ಗೋಪ್ರೋಗೆ ಉಲಾಂಜಿ ಕೇಸ್ನ ತೊಗೊಂಡ್ರೆ ಇದ್ರ ಒಳಗಡೆ ನೀವು ಗೋಪ್ರೋ ಆ್ಯಂಡ್ ನಿಮ್ಮ ಮೈಕ್ ಅಡಾಪ್ಟರ್ ಎರಡು ಫಿಟ್ ಮಾಡ್ಬೋದು. ಸೊ ಹೇಗೆ ಫಿಟ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಗೋಪ್ರೋ ಮೈಕ್ ಅಡಾಪ್ಟರ್ ಏನಿದೆ ಇದು ಕೆಳಗಡೆ ಒಂದು ಸ್ಪೇಸಿಂಗ್ ಕೊಟ್ಟಿದ್ದಾನೆ ಉಲಾಂಜಿ ಕೇಸಲ್ಲಿ. ಸೊ ಈ ಸ್ಪೇಸಿಂಗಲ್ಲಿ ಹಾಕಬೇಕಾಗತ್ತೆ. ಸೊ ಈ ಥರ ಇಲ್ಲಿಂದ ಒಳಗಡೆ ನೀವು ಗೋಪ್ರೋ ಮೈಕ್ ಅಡಾಪ್ಟರ್ನ ಹಾಕಿದ್ರೆ ಈ ಕಡೆ ವಯರ್ ಆಚೆ ಬರುತ್ತೆ. ಸೊ ವಯರ್ ಆಚೆ ಬಂದ ತಕ್ಷಣ ನೀವು ಇಲ್ಲಿ ಸ್ಪೇಸಿಂಗ್ ನೋಡ್ತಾ ಇರ್ಬೋದು, ಇದು ನಿಮ್ಮ ಗೋಪ್ರೋ ಇನ್ಸರ್ಟ್ ಮಾಡೋಕ್ಕೆ ಕೊಟ್ಟಿರೋದು. ಸೊ ನಿಮ್ಮ ಗೋಪ್ರೋನ ಇದಕ್ಕೆ ನೀಟಾಗಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ಒಳಗಡೆ ನೀವು ಒಂದು ಸರಿ ಗೋಪ್ರೋ ಹಾಕಿದ ತಕ್ಷಣ ಇದನ್ನು ಕ್ಲೋಸ್ ಮಾಡೋಕ್ಕೆ ನಿಮ್ಗೊಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತಾನೆ, ಏನು ಉಲಾಂಜಿ ಕೇಸ್ ಜೊತೆಗೆ. ಸೊ ನೀವು ಈಸಿಯಾಗಿ ಇದು ಸ್ಲೈಡಿನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಒಂದು ಸರಿ ಸ್ಲೈಡಿನ್ ಆಯಿತು ಅಂದರೆ ನಿಮ್ಮ ಗೋಪ್ರೋ ಶೇಕು ಕೂಡ ಆಗಲ್ಲ, ಒಳಗಡೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಗೋಪ್ರೋ ಅಡಾಪ್ಟರ್ ನೀವು ಏನು ಹಾಕಿದ್ದೀರಾ ಇದನ್ನು ಗೋಪ್ರೋ ಕನೆಕ್ಟ್ ಮಾಡಬೇಕು. ಬಟ್ ಗೋಪ್ರೋಗೆ ಕನೆಕ್ಟ್ ಮಾಡೋಕ್ಕೆ ಡೈರೆಕ್ಟಾಗಿ ಇದು ಕೂತ್ಕೊಳ್ಳಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ವಯರ್ ಸ್ವಲ್ಪ ಲೆಂತಿಯಾಗಿದೆ ಅಥವಾ ಕಡಿಮೆ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ಇದನ್ನು 8 ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. 8 ಥರ ಟ್ವಿಸ್ಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಗೋಪ್ರೋ ಒಳಗಡೆ ಇದನ್ನು ಇನ್ಸರ್ಟ್ ಮಾಡ್ಬೋದು. ಸೊ ಒಂದು ಸರಿ 8 ಆಗಿ ಏನು ಇದನ್ನು ಇನ್ಸರ್ಟ್ ಆದಮೇಲೆ ನಿಮಗೆ ಏನು ಇದು ಜೆ ಮೌಂಟ್ ಕ್ಲ್ಯಾಂಪ್ ಏನಿದೆ ಇದು ನಿಮಗೆ ಉಲಾಂಜಿ ಕೇಸ್ ಜೊತೆನೇ ಬರುತ್ತೆ ಅಥವಾ ನಿಮ್ಮ ಗೋಪ್ರೋ ಜೊತೆನೂ ಬರುತ್ತೆ. ಸೊ ಇದನ್ನು ನಿಮ್ಮ ಹೆಲ್ಮೆಟಿಗೆ ಹಾಕೋಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಹೆಲ್ಮೆಟ್ಗೆ ನಾನು ಆ್ಯಕ್ಷನ್ ಪ್ರೋದು ಗೋಪ್ರೋ ಮೌಂಟ್ ತರಿಸಿದ್ದೀನಿ 500 to 600 rupees ಏನೋ ಕೊಟ್ಟು. ಸೊ ಇದರ ಮೇಲೆ ನಿಮ್ಮ ಗೋಪ್ರೋ ಹಾಕಬೇಕಾಗುತ್ತೆ. ಎಸ್, ಇಟ್ಸ್ ಡನ್. ಸೊ ಇದನ್ನು ಈ ಥರ ಮಾಡಿದ್ಮೇಲೆ ನಿಮ್ಮ ಗೋಪ್ರೋ ಏನಾಗುತ್ತೆ ಹೆಲ್ಮೆಟ್ಗೆ ಅಟ್ಯಾಚ್ ಆಗಿದೆ. ಸೊ ಈ ಮೈಕ್ ಏನಿದೆ ನಿಮ್ಮ ಗೋಪ್ರೋ ಮೈಕ್ ಅಡಾಪ್ಟರ್ಗೆ ಕಂಫರ್ಟೇಬಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಒಂದು ಮೈಕ್ ಜಾಕ್ ತೊಗೋಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಇದು ನೀವು ನೋಡ್ತಾ ಇರ್ಬೋದು 3 pin ಇದೆ. ಸೊ 3 pin to 2 pin ಕನ್ವರ್ಟರ್ ಸಿಗುತ್ತೆ ಒಂದು. ಸೊ ಇದು ಈ ಪೀಸ್ ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಐ ಹೋಪ್ ಇಟ್ಸ್ ವಿಸಿಬಲ್ ಫಾರ್ ಯು ಗೈಸ್. ಸೊ ಈ 3 ಪಿನ್ನ ನಿಮ್ಮ ಗೋಪ್ರೋ ಮೈಕ್ ಅಡಾಪ್ಟರ್ಗೆ ಕೂಡಿಸ್ಬೇಕಾಗುತ್ತೆ. ಸೊ ಅದು ಹೇಗೆ ಅಂದರೆ, ಸೊ ನಿಮ್ಮ ಗೋಪ್ರೋ ಮೈಕ್ ಅಡಾಪ್ಟರಲ್ಲಿ ಒಂದು 3.5 mm ಜಾಕ್ ಇರುತ್ತೆ. ಆ ಜಾಕ್ಗೆ ಈ ಕನ್ವರ್ಟರ್ನ ಇನ್ಸರ್ಟ್ ಮಾಡಿ. ಸೊ ಒಂದು ಸರಿ ನೀವು ಇನ್ಸರ್ಟ್ ಮಾಡಿದ್ರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಈ ಅಡಾಪ್ಟರ್ಗೆ ನಿಮ್ಮ ಗೋಪ್ರೋ ಮೈಕ್ನ ಇನ್ಸರ್ಟ್ ಮಾಡಿ. ದ್ಯಾಟ್ಸ್ ಇಟ್, ಯುವರ್ ಮೋಟೋವ್ಲಾಗ್ ಸೆಟಪ್ ಈಸ್ ರೆಡಿ. ಸೊ ಇದು ತುಂಬ ಸಿಂಪಲ್ ಇದೆ. ಜಾಸ್ತಿ ಕಾಂಪ್ಲಿಕೇಟೆಡಾಗಿ ಮಾಡ್ಕೊತಾರೆ ಸ್ವಲ್ಪ ಜನ, ಏನೋ MC ಹಾಕಿ ಹೆಲ್ಮೆಟ್ನ ಹಾಳು ಮಾಡಿಕೊಂಡು ಆ ಥರ ಮಾಡೋಕ್ಕಿಂತ ಇದು ಸ್ನಗ್ಲಿ ಫಿಟ್ ಆಗಿರುವಂಥ ಏನು ಆ್ಯಕ್ಷನ್ ಪ್ರೋದು ಹೆಲ್ಮೆಟ್ ಮೌಂಟ್ ನಿಮ್ಮ ಗೋಪ್ರೋಗೆ ತೊಗೊಂಡು ಅದ್ರ ಮೇಲೆ ಈ ಥರ ನೀವು ಕೇಸ್ ಹಾಕ್ಕೊಂಡ್ರೆ
ಸಿಂಪಲ್ ಆ್ಯಂಡ್ ಬೆಸ್ಟಾಗಿ ಇರುತ್ತೆ ಇದು. ಸೊ ಐ ಹೋಪ್ ಯು ಆರ್ ಏಬಲ್ ಟು ಸಿ ಹೌ ಇಟ್ ಲುಕ್ಸ್. ಸೊ ಇದು ನನ್ನ GoPro ಸೆಟಪ್ ರೆಡಿಯಾಗಿದೆ ಈಗ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೇಗೆ ಸಿಂಪಲ್ಲಾಗಿ ನಿಮ್ಮ ಹೆಲ್ಮೆಟ್ಗೆ ಮೋಟೋವ್ಲಾಗ್ ಸೆಟಪ್ ಮಾಡೋದನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಇದೇ ಸೇಮ್ ಸೆಟಪ್ನೊಂದಿಗೆ ನೀವು ಯಾವ ಥರ ಆಡಿಯೋ ಬರುತ್ತೆ ಅಥವಾ ಯಾವ ಥರ ವೀಡಿಯೋ ಬರುತ್ತೆ ಅನ್ನೋದು ನೋಡಬೇಕಾದ್ರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಯಾಂಪಲ್ ಫುಟೇಜ್ ಅಥವಾ ನಾವು ಲೇಪಾಕ್ಷಿ ಹೋಗಿರೋ ರೈಡ್ ಅಥವಾ BR ಹಿಲ್ಸ್ ಹೋಗಿರೋ ರೈಡ್ ಆ ಫುಟೇಜಸ್ನ ಆಲ್ರೆಡಿ ನಾನು ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ಥರ ಈ GoPro ವರ್ಕ್ ಮಾಡುತ್ತೆ ಅನ್ನೋದು. ಸೊ ಕೆಲವೊಂದು ಜನ ಇಲ್ಲಿ ಮಾಡ್ತಾರೆ GoPro ಸೆಟಪ್, ಕೆಲವೊಂದು ಜನ ಈ ಕಡೆ ಸೈಡ್ ಮಾಡ್ತಾರೆ, ಕೆಲವೊಂದು ಜನ ಈ ಕಡೆ ಸೈಡ್ ಸೆಟಪ್ ಮಾಡ್ತಾರೆ. ಬಟ್ ಸೊ ನೀವು ರೈಡ್ ಮಾಡಬೇಕಾದ್ರೆ ಒಂದು ಒಳ್ಳೆ ವ್ಯೂ ಕೊಡಬೇಕು ಅಂದರೆ ನಿಮ್ಮ ಚಿನ್ ಮೌಂಟ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ಎನಿ ಹೆಲ್ಮೆಟ್ಸ್. ಸೊ ನೀವು ಈ ಥರ ಸೆಟಪ್ನ ಯಾವುದೇ ಫುಲ್ ಹೆಲ್ಮೆಟ್ಗೂ ಮಾಡ್ಕೋಬೋದು. ಆ್ಯಂಡ್ ನೀವು ಇದನ್ನು ಹಾಕಿದ್ಮೇಲೆ, ಈ ಕ್ಯಾಮ್ರಾ ಹಾಕಿದ್ಮೇಲೆ ಇಟ್ಸ್ ನಾಟ್ ದ್ಯಾಟ್ ಏನು ನಿಮ್ಮ ವೈಸರ್ ಕ್ಲೋಸ್ ಆಗಲ್ಲ ಆ ಥರ ಅಲ್ಲ, ಈಸಿಯಾಗಿ ಕ್ಲೋಸ್ ಆಗುತ್ತೆ ಆ್ಯಂಡ್ ಓಪನ್ ಆಗುತ್ತೆ. ಆ್ಯಂಡ್ ಒಳಗಡೆ ಮೈಕ್ ಹಾಕೋದಕ್ಕೆ ಮೇನ್ ರೀಸನ್ ಏನಂದರೆ, ನೀವು ವೈಸರ್ ಹಾಕೊಂಡು ಓಡಿಸ್ತಿರ್ತಾರ ಅಥವಾ ಹೈ ಸ್ಪೀಡಲ್ಲಿ ಓಡಿಸ್ತಿರ್ತಾರ, ಅವಾಗ ಏನಾಗುತ್ತೆ ನಿಮ್ಮ GoPro ಅಷ್ಟೇ ಇದ್ದರೆ ವಿತೌಟ್ ದ ಮೈಕ್ ಅಡಾಪ್ಟರ್ ಬರೀ GoPro ಮಾತ್ರ ಹಾಕಿದ್ರೆ ವಿಡಿಯೋ ಏನೋ ಕ್ಯಾಪ್ಚರ್ ಆಗುತ್ತೆ. ಬಟ್ ನೀವು ಒಳಗಡೆ ಏನೇ ಮಾತಾಡೋದು ಕ್ಯಾಪ್ಚರ್ ಆಗೋಲ್ಲ, ಯಾಕಂದರೆ ನೀವು ಹೋಗೋ ಸ್ಪೀಡು ಅಥವಾ 50-60 ಸ್ಪೀಡಲ್ಲಿ ಹೋದ್ರೂ ನಿಮ್ಮ ವಾಯ್ಸ್ ಕ್ಯಾಚ್ ಆಗಲ್ಲ. ಸೊ ನಿಮಗೆ ಏನಾದರೂ ಮೋಟೋ ವ್ಲಾಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಥರ ಸೆಟಪ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಆ್ಯಂಡ್ ಇದ್ರದ್ದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಏನಾದರೂ ಬೇಕಿತ್ತು ಅಂದರೆ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೂ ಯು ಕ್ಯಾನ್ DM ಮೀ, ನಾನು ಇದು ಎಲ್ಲ ಪ್ರಾಡಕ್ಟ್ಸ್ ಹೇಗೆ ತೊಗೊಂಡೆ, ಎಲ್ಲಿ ತೊಗೊಂಡೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ಇಟ್ ಫಾರ್ ಟುಡೇ ಗೈಸ್. ನಾನು ತಿರ್ಗಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.